ಗೆಳೆಯರೇ, ಯಾರಾದರೂ ನಿಮ್ಮನ್ನು ಮೊದಲು ಗೌರವಿಸುತ್ತಿದ್ದ ರೀತಿಯಲ್ಲಿ ಈಗ ಗೌರವಿಸುತ್ತಿಲ್ಲ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ? ಒಂದು ಕಾಲದಲ್ಲಿ ನಿಮ್ಮ ಉಪಸ್ಥಿತಿಗೆ ಬೆಲೆ ಕೊಡುತ್ತಾ ಇದ್ದರು, ನಿಮ್ಮ ಮಾತುಗಳನ್ನು ಕೇಳುತ್ತಾ ಇದ್ದರು ಮತ್ತು ನಿಮ್ಮ ಭಾವನೆಗಳನ್ನು ಗೌರವಿಸುತ್ತಿದ್ದರು. ಆದರೆ ಈಗ ಅವರ ವರ್ತನೆ ಬದಲಾಗಿದೆ ಎಂದು ಅನಿಸಿದರೆ ಇದು ಮನಸ್ಸಿಗೆ ತುಂಬಾ ನೋವುಂಟು ಮಾಡುತ್ತದೆ ಅಲ್ಲವೇ? ಆದರೆ ಒಂದು ಸಿಂಪಲ್ ಟ್ರಿಕ್ನಿಂದ, ಅಂದರೆ ಒಂದು ಸರಳವಾದ ತಂತ್ರದಿಂದ ಇಡೀ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ಏನಾಯಿತು ಎಂದು ಅವರೇ ಯೋಚಿಸುವಂತೆ ಮಾಡುತ್ತದೆ. ಅಂದರೆ ನೀವು ನಂಬುತ್ತೀರಾ? ನಂಬಲೇಬೇಕು, ಯಾಕೆಂದರೆ ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಸಿಂಪಲ್ ಸೈಕಾಲಜಿ. ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿರುವ ಸೈಕಾಲಜಿಕಲ್ ಟ್ರಿಕ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಯಾರಾದರೂ ನಮಗೆ ಬೆಲೆ ಕೊಡುವುದನ್ನು ನಿಲ್ಲಿಸಿದರೆ ನಾವು ಏನು ಮಾಡಬಹುದು ಎಂದು. ಗೆಳೆಯರೇ, ಈ ವಿಡಿಯೋದಲ್ಲಿರುವ ಟ್ರಿಕ್ಸ್ಗಳು ಕೇವಲ ಅವರ ಗಮನವನ್ನು ನಿಮ್ಮತ್ತ ಸೆಳೆಯುವುದರ ಬಗ್ಗೆ ಅಲ್ಲ, ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯುವುದು ಮತ್ತು ಇತರರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದಕ್ಕೆ ಹೊಸ ನಿಯಮಗಳನ್ನು ಸೆಟ್ ಮಾಡುವುದರ ಬಗ್ಗೆ. ಗೆಳೆಯರೇ, ಯಾರಾದರೂ ಗೌರವಿಸದೇ ಇದ್ದಾಗ ಅಥವಾ ಬೆಲೆಯನ್ನು ಕೊಡದೇ ಇದ್ದಾಗ ಮನುಷ್ಯ ಸಹಜವಾಗಿ ಇನ್ನಷ್ಟು ಪ್ರಯತ್ನಿಸಲು ಮುಂದಾಗುತ್ತಾನೆ, ಹೆಚ್ಚು ಸಮಯವನ್ನು ಅವರಿಗಾಗಿ ಮೀಸಲಿಡುತ್ತಾನೆ ಅಥವಾ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳಲು ಮತ್ತು ತನಗೆ ಅವರ ಅವಶ್ಯಕತೆ ಎಷ್ಟು ಇದೆ ಎಂದು ತೋರಿಸಿ ಅವರ ಗಮನವನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ನೀವು ಮಾಡಬಹುದಾದ ಅತ್ಯಂತ ಶಕ್ತಿಯುತ ಕೆಲಸವೆಂದರೆ ಒಂದು ಹೆಜ್ಜೆ ಹಿಂದಕ್ಕೆ ಸರಿಯುವುದು. ಹೌದು, ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳಲು ಒದ್ದಾಡುವುದಕ್ಕಿಂತ ಒಂದು ಹೆಜ್ಜೆ ಹಿಂದಕ್ಕೆ ಸರಿಯುವುದು, ಅವರಿಗೆ ಸ್ವಲ್ಪ ಕಡಿಮೆ ಪ್ರಾಶಸ್ತ್ಯ ನೀಡುವುದು ನಿಮ್ಮ ಅತ್ಯುತ್ತಮವಾದ ತಿರುಗೇಟಾಗಿರುತ್ತದೆ. ಒಂದು ಹೆಜ್ಜೆ ಹಿಂದೆ ಸರಿಯುವುದರಿಂದ ನೀವು ಒಂದು ಅಂತರವನ್ನು ಸೃಷ್ಟಿಸುತ್ತೀರಿ ಮತ್ತು ಆ ಅಂತರವನ್ನು ಆ ವ್ಯಕ್ತಿ ಗಮನಿಸಲು ಪ್ರಾರಂಭಿಸುತ್ತಾನೆ. ಯಾರಾದರೂ ಯಾವಾಗಲೂ ನಮ್ಮೊಂದಿಗೆ ಲಭ್ಯವಿದ್ದಾಗ ಅವರನ್ನು ಅಲಕ್ಷ್ಯವಾಗಿ ಕಾಣುವುದು ಮಾನವ ಸಹಜ ಗುಣ. ಆದರೆ ಅವರು ದೂರವಾದಾಗ ಮಾತ್ರ ತಾವು ಏನನ್ನೋ ಕಳೆದುಕೊಂಡಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತದೆ ಅವರ ಆ ಅನುಪಸ್ಥಿತಿ. ಒಂದು ಹೆಜ್ಜೆ ಹಿಂದಕ್ಕೆ ಸರಿಯುವುದು ಅಂದರೆ ಅವರ ಫೀಲಿಂಗ್ಸ್ಗಳ ಜೊತೆ ಆಟ ಆಡುವುದು ಅಥವಾ ತಂತ್ರ ಮಾಡುವುದು ಎಂದಲ್ಲ, ಅದು ನಿಮ್ಮ ಶಕ್ತಿಯನ್ನು ಸರಿಯಾದ ಕಡೆಗೆ ತಿರುಗಿಸುವುದು. ಬೆಲೆ ಇಲ್ಲದ ಕಡೆ ನಿಮ್ಮ ಎನರ್ಜಿಯನ್ನು ವ್ಯಯಿಸುವುದಕ್ಕಿಂತ ಅವರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ಗಮನ ಹರಿಸುವ ಬದಲು ನೀವು ನಿಮ್ಮ ಮೇಲೆ ಗಮನ ಹರಿಸಿ. ನಿಮಗೆ ಸಂತೋಷ ನೀಡುವ ಕೆಲಸಗಳನ್ನು ಮಾಡಲು ಶುರು ಮಾಡಿ. ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ, ಅಂದರೆ ಇಂಪ್ರೂವ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ವಂತ ಬೆಳವಣಿಗೆಯತ್ತ ಗಮನ ಕೊಡಿ. ಯಾವಾಗ ನೀವು ನಿಮ್ಮ ಅತ್ಯುತ್ತಮ ರೂಪವಾಗಿ ಬದಲಾಗುತ್ತೀರೋ ಸ್ವಾಭಾವಿಕವಾಗಿ ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುತ್ತದೆ. ಜನರು ನಿಮ್ಮ ಆತ್ಮವಿಶ್ವಾಸ, ಸ್ವಾವಲಂಬನೆ ಮತ್ತು ನಿಮ್ಮೊಳಗಿನ ಶಕ್ತಿಯನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ ಮತ್ತು ಆಗಲೇ ನಿಮ್ಮ ನಡುವಿನ ಸಂಬಂಧದ ಸಮೀಕರಣ ಬದಲಾಗಲು ಪ್ರಾರಂಭಿಸುತ್ತದೆ. ಅಂದರೆ ನೀವು ಯಾವಾಗ ಅವರ ಗಮನ, ಅವರ ಸಮಯ ಅಥವಾ ಗೌರವಕ್ಕಾಗಿ ಕಾಯುವುದನ್ನು ನಿಲ್ಲಿಸಿ ನಿಮ್ಮ ಜೀವನದ ಮೇಲೆ ಗಮನ ಹರಿಸಲು ಪ್ರಾರಂಭಿಸುತ್ತೀರೋ ಆಗ ಪರಿಸ್ಥಿತಿ ಬದಲಾಗುತ್ತದೆ. ನೀವು ನಿಮ್ಮನ್ನು ಹೆಚ್ಚು ಗೌರವಿಸಿಕೊಳ್ಳುತ್ತೀರಿ, ಆತ್ಮವಿಶ್ವಾಸದಿಂದ ಇರುತ್ತೀರಿ ಮತ್ತು ಅವರ ವರ್ತನೆಯಿಂದ ನಿಮ್ಮ ಮೇಲೆ ಅಷ್ಟೇನೂ ಪ್ರಭಾವ ಆಗುವುದಿಲ್ಲ. ಯಾರಾದರೂ ನಿಮ್ಮನ್ನು ಗೌರವಿಸುವುದನ್ನು ನಿಲ್ಲಿಸಿದಾಗ ಅವರು ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡುವ ಮಿತಿಯನ್ನು ದಾಟಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಯಾವುದನ್ನು ಒಪ್ಪಿಕೊಳ್ಳುತ್ತೀರಿ ಮತ್ತು ಯಾವುದನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬುದನ್ನು ನಿಮ್ಮ ಮಾತುಗಳಿಗಿಂತ ನಿಮ್ಮ ನಡೆ ನುಡಿಗಳ ಮೂಲಕ ತೋರಿಸಬೇಕು. ಯಾವಾಗ ನೀವು ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ನಿಮ್ಮ ಮೇಲೆ ಗಮನ ಹರಿಸಲು ಪ್ರಾರಂಭಿಸುತ್ತೀರೋ ಒಂದು ಅದ್ಭುತವಾದ ಸಂಗತಿ ನಡೆಯುತ್ತದೆ. ಏನೆಂದರೆ ನಿಮ್ಮ ಬೆಲೆಯನ್ನು ಅರಿಯದ ವ್ಯಕ್ತಿ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡು ಮತ್ತೆ ನಿಮ್ಮೊಂದಿಗೆ ಸಂಪರ್ಕ ಬೆಳೆಸಲು ಪ್ರಯತ್ನಿಸಬಹುದು ಅಥವಾ ಅವರು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗಬಹುದು. ಹಾಗೆ ದೂರವಾದಾಗ ನಿಮ್ಮನ್ನು ನಿಜವಾಗಿಯೂ ಗೌರವಿಸುವ ಮತ್ತು ನಿಮ್ಮ ಬೆಲೆಯನ್ನು ಅರಿಯುವ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಸ್ಥಾನ ಸಿಗುತ್ತದೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ಗೌರವಿಸದ ವ್ಯಕ್ತಿಯ ಹಿಂದೆ ಓಡುವುದು ಪರಿಹಾರವಲ್ಲ. ಅವರನ್ನು ಸ್ವಲ್ಪ ದೂರವಿಟ್ಟು ನಿಮ್ಮ ಸ್ವಂತ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸದ ಮೇಲೆ ಗಮನ ಹರಿಸುವುದೇ ಮುಖ್ಯವಾಗುತ್ತದೆ.
ಗೆಳೆಯರೇ, ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.